ಇಂಡಿಯನ್ ಪೋಸ್ಟ್ ಅವರು ಈ ಸಲ ಈಗ ಒಂದು ಸ್ಕೀಮ್ ಬಿಟ್ಟಿದ್ದಾರೆ. ಅದೇನಂತ ಹೇಳಿದ್ರೆ ಸೇವಿಂಗ್ ಬ್ಯಾಂಕ್ ಅಕೌಂಟ್. ಸೇವಿಂಗ್ ಬ್ಯಾಂಕ್ ಅಕೌಂಟು ನೀವು ಬ್ಯಾಂಕಿಗೆ ಹೋಗಬೇಕು ಅಂತ ಏನಿಲ್ಲ. ಇವಾಗ ಪೋಸ್ಟ್ ಆಫೀಸಲ್ಲಿ ಕೂಡ ಓಪನ್ ಮಾಡ್ಬೋದು. ಇದರಲ್ಲಿ ಏನಪ್ಪ ಹೈಲೈಟು ಅಂತ ಹೇಳಿದ್ರೆ 4% ಇಂಟ್ರೆಸ್ಟ್ ರೇಟ್ ಕೊಡ್ತಾ ಇದ್ದಾರೆ. ನಿಮಗೆ ಮಿನಿಮಮ್ ಬ್ಯಾಲೆನ್ಸ್ ಬಂದ್ಬಿಟ್ಟು 500 ರೂಪಾಯಿ ಇದ್ರೆ ಸಾಕು. ಅದ್ರ ಜೊತೆಗೆ ನೀವು ಮೈನರ್ಗೂ ಕೂಡ ತೆಗಿಬಹುದು. ಆಮೇಲೆ ಯಾರು ಬೇಕಾದರೂ ಓಪನ್ ಮಾಡ್ಬೋದು. ಬೆಸ್ಟ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಎ ಟಿ ಎಮ್ ಕಾರ್ಡ್ ಸಿಗುತ್ತೆ, ಚೆಕ್ ಬುಕ್ ಸಿಗುತ್ತೆ, ಮೊಬೈಲ್ ಬ್ಯಾಂಕಿಂಗು ಇದೆ, ಮತ್ತು ಎಲ್ಲ ಪೆನ್ಷನ್ ಸ್ಕೀಮು ಎಲ್ಲದಕ್ಕೂ ನೀವು ಲಿಂಕ್ ಮಾಡ್ಬೋದು. ಆಮೇಲೆ 50 ರೂಪಾಯಿ ಕೂಡ ನೀವು ವಿತ್ಡ್ರಾ ಮಾಡ್ಕೊಬೋದು. ಈ ಥರ ಫೆಸಿಲಿಟಿ ಬೇರೆ ಯಾವ ಬ್ಯಾಂಕಲ್ಲೂ ಇಲ್ಲ. ಮೇನ್ ಅಂತ ಹೇಳಿದ್ರೆ ಮಿನಿಮಮ್ ಡೆಪಾಸಿಟು ಬೇರೆ ಯಾವ ಬ್ಯಾಂಕಿಗೆ ಹೋದ್ರೂ 1000 2000 ಮೇಲೆ ಇರುತ್ತೆ. ಆಮೇಲೆ ನಿಮ್ಗೆ ಯಾವ ಬ್ಯಾಂಕಲ್ಲೂ ಕೂಡ 4% ಇಂಟ್ರೆಸ್ಟ್ ರೇಟ್ ಕೊಡಲ್ಲ. ನಾನೇ ಚೆಕ್ ಮಾಡಿದ್ದೀನಿ ನೋಡಿ. ಐ ಸಿ ಐ ಸಿ ಐ 3%, ಎಚ್ ಡಿ ಎಫ್ ಸಿ ಬಂದುಬಿಟ್ಟು 3%, ನೀವು ಕೊಟ್ಯಾಕ್ ಬಂದರೂ ಕೂಡ 3%, ನೀವು ಗೌರ್ಮೆಂಟ್ ಬ್ಯಾಂಕಿಗೆ ಹೋಗ್ತೀರಾ ಲೈಕ್ ಎಸ್ ಬಿ ಐ ಬಂದರೆ 2.7%, ನೀವು ಪಂಜಾಬ್ ಬಂದರೆ 2.8%, ಬ್ಯಾಂಕ್ ಆಫ್ ಬರೋಡಾ 2.7%. ಈ ಥರ ಯಾವ ಬ್ಯಾಂಕಲ್ಲೂ ಕೂಡ ಇಷ್ಟೊಂದು ಹೈ ಇಂಟ್ರೆಸ್ಟ್ ರೇಟ್ ಅಂತೂ ಕೊಡ್ತಾ ಇಲ್ಲ. ಜಾಸ್ತಿ ಇಂಟ್ರೆಸ್ಟ್ ರೇಟ್ ಇದೆ, 4% ಇದೆ. ಆಮೇಲೆ ಮಿನಿಮಮ್ ಬ್ಯಾಲೆನ್ಸ್ ಬಂದುಬಿಟ್ಟು 500 ರೂಪಾಯಿ ಇದೆ. ಹಾಗಾಗಿ ನಿಮಗೆ ಬೆಸ್ಟ್ ಬ್ಯಾಂಕ್ ಅಂತ ಹೇಳಿದ್ರೆ ಇತ್ತೀಚಿನ ದಿನದಲ್ಲಿ ಇಂಡಿಯನ್ ಪೋಸ್ಟ್ ಆಫೀಸ್ ಅಂತ ಹೇಳ್ತೀನಿ. ಎಲ್ಲ ಊರುಗಳಲ್ಲೂ ಪೋಸ್ಟ್ ಆಫೀಸ್ ಇರುತ್ತೆ, ಮತ್ತು ಎಲ್ಲರಿಗೂ ಕೂಡ ಯಾವುದೇ ಟೈಮಲ್ಲಿ ಬೇಕಾದರೂ ಹೋಗ್ಬಿಟ್ಟು ಡೆಪಾಸಿಟ್ ಅಥವಾ ವಿಡ್ರಾವಲ್ ಮಾಡ್ಕೊಬೋದು. ಎ ಟಿ ಎಮ್ ಕಾರ್ಡು ಕೊಡೋದ್ರಿಂದ ಪೋಸ್ಟ್ ಆಫೀಸ್ದು ಎ ಟಿ ಎಮ್ ಕಾರ್ಡಲ್ಲಿ ಕೂಡ ಅಲ್ಲಿ ವಿಡ್ರಾವಲ್ ಮಾಡ್ಕೊಬೋದು. ಇನ್ನೂ ನೀವು ಅಕೌಂಟ್ ಓಪನ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಇಂಡಿಯನ್ ಪೋಸ್ಟ್ ಆಫೀಸ್ ಅಂದರೆ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಸೇವಿಂಗ್ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡ್ಬೋದು.